ರಾಜ್ಯ ರಾಜಕಾರಣದ ಬೆಳವಣಿಗೆಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ನ ಆರಂಭಿಸ್ತಾ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯದಲ್ಲಿ ಬಿಹಾರ ಎಲೆಕ್ಷನ್ ಮುಗಿದು ರಿಸಲ್ಟು ಬಂದಾಯಿತು. ರಾಜ್ಯದ ಕಾಂಗ್ರೆಸ್ ನಾಯಕರ ದೆಹಲಿ ಯಾತ್ರೆಗಳು ತುರುಸಿನಿಂದ ಕೂಡಿದವೆ. 3 ದಿನ ದಿಲ್ಲಿಲೇ ಇದ್ದ ಡಿ.ಕೆ. ಶಿವಕುಮಾರ್ ಅವರು ಈಗಷ್ಟೇ ದಿಲ್ಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. 3 ದಿನಗಳ ಹಿಂದೆ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ದೆಹಲಿಯಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗುವ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಶನಿವಾರ ದೆಹಲಿಯಲ್ಲಿದ್ದರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ರಾತ್ರಿ ವಾಪಸ್ ಬಂದಿದ್ರು. ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿ ವಾಪಸ್ ಬಂದಿದ್ರು. ಇವತ್ತು ಮತ್ತೆ ದೆಹಲಿಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲೇ ಇದ್ದ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಟ್ಟರು. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು. ಏಕಾಏಕಿ ಡಿ.ಕೆ. ಸುರೇಶ್ ಅವರು ಕೂಡ ಹೋಗಿ ಅಣ್ಣನಿಗೆ ಜೊತೆಯಾದರು. ಈಗಿಬ್ರು ವಾಪಸ್ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ತಲುಪಿದ್ದಾರೆ. ಮುಖ್ಯಮಂತ್ರಿಗಳ ದೆಹಲಿ ಭೇಟಿಯ ಮೊದಲ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋದು. ಈಗ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಇದ್ದಾರೆ ಸಿದ್ದರಾಮಯ್ಯನವರು. 5 ಗಂಟೆಗೆ ಟೈಮ್ ಕೊಟ್ಟಿದ್ರು ಅವ್ರಿಗೆ. 5 ಗಂಟೆ 1 ನಿಮಿಷ ಆಗ್ತಾ ಇತ್ತು. ಈಗಿದ್ದಾರೆ ಪ್ರಧಾನಮಂತ್ರಿಗಳ ಮನೆಗೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಅಲ್ಲಿಂದ ಬಂದ ನಂತರ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ. ಆರೂವರೆ ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗ್ತಾರೆ. ಇಬ್ಬರು ನಾಯಕರ 2 ರೀತಿಯ ಪ್ರಯತ್ನಗಳು. ಮುಖ್ಯಮಂತ್ರಿಯಾಗುವ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ರೀಶಫಲ್ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇಬ್ಬರೂ ದೆಹಲಿ ಮಟ್ಟದಲ್ಲಿ ತಮ್ಮ ತಮ್ಮ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಮಾಡುವಲ್ಲಿ ಯಶಸ್ವಿಯಾದರೆ ಸಿದ್ದರಾಮಯ್ಯನವರ ಸ್ಥಾನ ಮತ್ತಷ್ಟು ಗಟ್ಟಿಯಾಗತ್ತೆ. ಅದಕ್ಕೆ ಅವಕಾಶ ಕೊಡದೆ ಹೋದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಬಲ ಬರುತ್ತೆ.
5 ಗಂಟೆಗೆ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಇದೆ. 6:15ಗೆ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗ್ತಾರೆ. ಹೋಗ್ತಾ ಬೆಳೆಗಾರರದು ಪ್ರಶ್ನೆ ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು ಅದ್ರ ಬಗ್ಗೆ ಮಾತಾಡಕ್ ಜಲ ವಿವಾದಗಳು ಸರ್, ಜಲ ಯೋಜನೆಗಳು ಇದೆಯಾ ಸರ್? ಪ್ರೈಮ್ ಮಿನಿಸ್ಟರ್ ಭೇಟಿ ಸರ್, ಹೋಗ್ತಾ ಅಜೆಂಡಾ ಏನಿದೆ ಸರ್? ಬೆಳೆಗಾರರದು ಪ್ರಶ್ನೆ ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು ಅದ್ರ ಬಗ್ಗೆ ಮಾತಾಡಕ್ ಜಲ ವಿವಾದಗಳು ಸರ್, ಜಲ ಯೋಜನೆಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಸರ್, ಹೋಗ್ತಾ ಅಜೆಂಡಾ ಏನಿದೆ ಸರ್? ಬೆಳೆಗಾರರದು ಪ್ರಶ್ನೆ ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು ಅದ್ರ ಬಗ್ಗೆ ಮಾತಾಡಕ್ ಜಲ ವಿವಾದಗಳು ಸರ್, ಜಲ ಯೋಜನೆಗಳು ಇದೆಯಾ ಸರ್? ಪ್ರೈಮ್ ಮಿನಿಸ್ಟರ್ ಭೇಟಿ ಸರ್, ಹೋಗ್ತಾ ಅಜೆಂಡಾ ಏನಿದೆ ಸರ್? ಬೆಳೆಗಾರರದು ಪ್ರಶ್ನೆ ಮತ್ತೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರೋದು ಅದ್ರ ಬಗ್ಗೆ ಮಾತಾಡಕ್ ಜಲ ವಿವಾದಗಳು ಸರ್, ಜಲ ಯೋಜನೆಗಳು ಇದೆಯಾ ಸರ್? ದೆಹಲಿಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ. ಮಂಜು, ನ್ಯೂಸ್ ನೋಡಿಲ್ಲ ನಾನು, ಎಷ್ಟೊತ್ತಿಗೆ ರೀಚ್ ಆದರು ಸಿದ್ದರಾಮಯ್ಯನವರು? ರೀಚ್ ಆದಮೇಲೆ ಏನಾದರೂ ಮೀಟಿಂಗ್ಗಳಾದವಾ? ಈಗ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಇರಬೇಕು ಬಹುಶಃ, 5 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಅಂದರೆ. ಹೌದು ಹೌದು 2 ಮೀಟಿಂಗು ಇಲ್ಲಿ ನಡೀತು. ಒಂದು ಪ್ರಧಾನಿಗಳ ಭೇಟಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಬ್ರೀಫ್ ಮಾಡಿದ್ರು ಮೆಮೊರಾಂಡಮ್ ಬಗ್ಗೆ, ಈ ಥರ ಆಯಿತು ಅಂತ ಒಂದಾಯಿತು. ಇನ್ನು ರಾಜಕೀಯವಾಗಿ ನಡೆದಂಥ ಮೀಟಿಂಗ್ ಭಾಳ ಕುತೂಹಲ ಮೂಡಿಸಿರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಭೇಟಿ ಆದ ಬಳಿಕ ಅಂದರೆ ಸಿ ಎಂಗೆ ಭೇಟಿಯಾಗಿ ಅವರು ಬೆಂಗಳೂರಿಗೆ ಹೊರಟರು. ಅದಾದ ನಂತರ ಡಿ ಕೆ ಸುರೇಶ್ ಅವರು ಮತ್ತೆ ಸಿ ಎಂ ಇಬ್ಬರೂ ಕೂತು ಮಾತಾಡಿದ್ದು, 1-to-1 ಮಾತಾಡಿದ್ರು. ಸುಮಾರು ಒಂದು 20-25 ನಿಮಿಷ ಇದ್ರು ಒಳಗಡೆ, ಇಬ್ರು 1-to-1 ಮಾತಾಡಿದ್ದಾರೆ. ಆದರೆ ಅದರ ಗುಟ್ಟು ಏನು ಅಂತ ಡಿ ಕೆ ಸುರೇಶ್ ಅವರು ಕೂಡ ಬಾಯ್ ಬಿಡ್ತಾ ಇಲ್ಲ, ಏನೂ ಇಲ್ಲ. ಆ ಕಡೆ ಸಿ ಎಂ ಪಾಳಯದಿಂದಲೂ ಕೂಡ ಯಾವ ಮಾಹಿತಿಯೂ ಲಭ್ಯ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಪ್ರಧಾನಿಗಳ ಭೇಟಿಯಲ್ಲಿ ಇರುವಂಥದ್ದು. ಈಗ ಪ್ರಧಾನಿಗಳು ಸಿ ಎಂ ಅವರು ಈಗ ಪ್ರಧಾನಿಗಳ ನಿವಾಸ ತಲುಪಿದ್ದಾರೆ. ಈಗ ಭೇಟಿ ಶುರುವಾಗಿರುವಂಥದ್ದು 5:30 ಹೊತ್ತಿಗೆ ಅವರ ಅಂದರೆ ಭೇಟಿ ಮುಗಿಯುತ್ತೆ. ಬಂದ ಬಳಿಕ ಏನಾಯಿತು, ಪ್ರಧಾನಿಗಳು ಯಾವ ಭರವಸೆ ಕೊಟ್ಟರು, ನಮ್ಮ ಬೇಡಿಕೆಗಳೇನು ರಾಜ್ಯದ ಪರವಾಗಿ, ಇವೆಲ್ಲದರ ಬಗ್ಗೆ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಇರುವಂಥದ್ದು. ಅಜಿತ್. ಎಸ್ ಪ್ರಶಾಂತ್, ಕಾಂಗ್ರೆಸ್ ಲೀಡರ್ ಒಬ್ಬರು ಸುಮ್ಮನೆ ಫೋನ್ ಮಾಡಿ ಒಂದು ಹುಳ ಬಿಟ್ಟರು. ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ಭೇಟಿಯಲ್ಲಿ ರಾಜಕೀಯ ಚರ್ಚೆ ಆಗೋದಿಲ್ವಾ ಅನ್ಕೊಂಡಿದ್ದೀರಾ ನೀವು ಅಂತ? ಅದೇ ರಾಜಕೀಯ ಚರ್ಚೆ ಆಗಲ್ಲ ಅಂತ ಯಾರೂ ಹೇಳಲ್ಲ. ಇಬ್ಬರು ರಾಜಕೀಯ ವ್ಯಕ್ತಿಗಳು ಭೇಟಿಯಾದಾಗ ನ್ಯಾಚುರಲಿ ಒಂದಿಷ್ಟು ರಾಜಕೀಯ ಚರ್ಚೆ ನಡೆಯುತ್ತೆ. ಈ ಕರ್ನಾಟಕದಲ್ಲಿ ಇಂಪೆಂಡಿಂಗ್ ನಾಯಕತ್ವ ಬದಲಾವಣೆಯ ಚರ್ಚೆ ಏನಿದೆ ಅದು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಚರ್ಚೆಯ ಮಧ್ಯೆ ಕೂಡ ಬರುತ್ತೆ. ಮತ್ತು ಏಕಾಏಕಿ ಇವತ್ತೇ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ನೀವು ಕಾಕತಾಳೀಯ ಅನ್ಕೋಬೇಡಿ. ಹಿಂದೆ ಯಡಿಯೂರಪ್ಪನವರು 2011ರಲ್ಲಿ ಅನ್ಸುತ್ತೆ ನಾಯಕತ್ವ ಬದಲಾವಣೆ ಭಯಂಕರ ಚರ್ಚೆ ನಡೆದಿತ್ತು. ಅದು ಕಾಂಟೆಕ್ಸ್ಟ್ ಬೇರೆ ಇತ್ತು. ಅಲ್ಲಿ ಕೆಲ ಕೇಸ್ಗಳ ಕಾರಣದಿಂದ ಬದಲಾಯಿಸಬೇಕು ಅಂತಕ್ಕಂಥ ಚರ್ಚೆ ನಡೆದಾಗ ಯಡಿಯೂರಪ್ಪನವರು ಬೆಂಗಳೂರಿನಿಂದ ಪುಟ್ಟಪರ್ತಿಗೆ ಹೋಗ್ತಾರೆ. ಪುಟ್ಟಪರ್ತಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬಂದಿರ್ತಾರೆ. ಯೂಶುವಲಿ ಮುಖ್ಯಮಂತ್ರಿಗಳಿರಲಿ ಯಾರೇ ಇರಲಿ, ಪ್ರಧಾನಮಂತ್ರಿಗಳಿಗೆ ನಿಮ್ಮ ವಿಮಾನದಲ್ಲಿ ಬರಲ್ಲ ಅಂತ ಕೇಳೋದು ಕಡಿಮೆ. ಮುಖ್ಯಮಂತ್ರಿಗಳಿಗೂ ಕೂಡ ವಿಶೇಷ ವಿಮಾನದ ಸೌಲಭ್ಯ ಇರುತ್ತೆ. ಮತ್ತು ಅದು ಬೇರೆ ಪಕ್ಷದ ಪ್ರಧಾನಮಂತ್ರಿಗೆ ಆ ರೀತಿಯ ವಿನಂತಿಯನ್ನು ಮಾಡತಕ್ಕಂಥದ್ದು ಕಡಿಮೆ. ಯಡಿಯೂರಪ್ಪನವರು ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ಕೇಳ್ತಾರೆ ಪುಟ್ಟಪರ್ತಿಯಲ್ಲಿ, ನಾನು ದಿಲ್ಲಿಗೆ ಹೊರಟಿದ್ದೀನಿ, ಹೆಂಗೂ ನಿಮ್ದು ವಿಶೇಷ ವಿಮಾನದಿದೆ ಬರಲ್ಲ ಅಂತ. ಅದಕ್ಕೇನಂತೆ ದಯವಿಟ್ಟು ಬನ್ನಿ ಅಂತಾರೆ ಮನಮೋಹನ್ ಸಿಂಗ್.
ಯಡಿಯೂರಪ್ಪನವರು ವಿಶೇಷ ವಿಮಾನದಲ್ಲಿ ಪುಟ್ಟಪರ್ತಿಯಿಂದ ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬರುವಷ್ಟರಲ್ಲಿ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಶುರುವಾಗಿರುತ್ತೆ. ಯಡಿಯೂರಪ್ಪನವ್ರು ಏನಾದರೂ ಕಾಂಗ್ರೆಸ್ ಜೊತೆ ಮಾತುಕತೆ ನಡೆಸ್ತಿದ್ದಾರಾ ಅಂತ. ಅವರೇನು ಮಾತುಕತೆ ನಡೆಸಿರಲಿಲ್ಲ, ಬಟ್ ಮೆಸೇಜಿಂಗ್ ಒಂದು ಮೆಸೇಜಿಂಗ್ನ ಪ್ರಯತ್ನ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಯನ್ನು ಭೇಟಿಯಾಗ್ತಾ ಇರತಕ್ಕಂಥದ್ದು ಕೂಡ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಭೇಟಿಯಾಗ್ತಿರ್ತಕ್ಕಂಥದ್ದು ಒಂದು ಸಹಜ ಕುತೂಹಲವನ್ನು ಕೆರಳಿಸುತ್ತೆ. ಬಟ್ ನಾನು ಅಂದರೆ ಅದನ್ನು ಕೇವಲ ರಾಜಕಾರಣದ ದೃಷ್ಟಿಯಿಂದಲೇ ನೋಡಬೇಕು. ಅದಿಲ್ಲ ಅವರೇನೋ ಬಿ ಜೆ ಪಿ ಕಡೆ ಹೋಗ್ಬಿಟ್ರು ವಾಲ್ಬಿಟ್ರು ಅಂತಕ್ಕಂಥದ್ದೇನಿರಲ್ಲ. ಆದರೆ ಒಂದು ಗೆಸ್ಸಿಂಗ್ ಅಂತಿರುತ್ತೆ ನೋಡಿ ಪಾಲಿಟಿಕ್ಸ್ನಲ್ಲಿ, ಆ ಗೆಸ್ಸಿಂಗ್ ಗೇಮ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಾ ಇರುತ್ತೆ. ಹೀಗಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಹಿಂದೆ ಮೂಲಗಳು ಹೇಳಿದ್ದು, ಈಗ ನೋಡಿ ಇದನ್ನು ಪ್ರಧಾನಮಂತ್ರಿ ಹೇಳಬೇಕು ಅಥವಾ ಮುಖ್ಯಮಂತ್ರಿಗಳು ಹೇಳಬೇಕು. ಆ ಭೇಟಿಯ ಸಂದರ್ಭದಲ್ಲೇನು ಮುಖ್ಯ ಕಾರ್ಯದರ್ಶಿಗಳು ಕೂಡ ಇರಲಿಲ್ಲ, ಅಧಿಕಾರಿಗಳು ಇರಲಿಲ್ಲ. ಮೂಡಾ ಹಗರಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಧಾನಮಂತ್ರಿಗಳ ಮಧ್ಯೆ ಒಂದು ಮುಕ್ತ ಚರ್ಚೆ ನಡೆದಿತ್ತು ಅನ್ನೋದನ್ನು ಕೂಡ ಕೆಲ ಬಿ ಜೆ ಪಿ ಮೂಲಗಳು ಹೇಳ್ತಾ ಇದ್ವು, ಕಾಂಗ್ರೆಸ್ ಮೂಲಗಳು ಕೂಡ ಅದನ್ನು ಖಚಿತಪಡಿಸ್ತಾ ಇದ್ವು. ಇಲ್ಲ ಒಂದೇನೋ ಮಾತುಕತೆ ನಡೀತು ಅಂತಕ್ಕಂಥದ್ದು. ಆದರೆ ನಿಮ್ಮ ಪಾರ್ಟಿಯವರು ಇಷ್ಟೊಂದು ದೊಡ್ಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳಿಗೆ ಕನ್ವೆ ಮಾಡಿದರು ಅಂತಕ್ಕಂಥದ್ದು ಇರುವ ಮಾಹಿತಿ. ಹೀಗಾಗಿ ಇಬ್ಬರು ಅದು ಮತ್ತು ಇಬ್ಬರು ಸೀಸನ್ಡ್ ಪಾಲಿಟಿಷಿಯನ್ಸ್. ಹೌದು, ಇಬ್ಬರು ಅತ್ಯಂತ ತಳಮಟ್ಟದಿಂದ ಬಂದಿರತಕ್ಕಂಥ ರಾಜಕಾರಣಿಗಳು ಭೇಟಿಯಾದಾಗ ಏನೂ ಪಾಲಿಟಿಕ್ಸ್ನ ಮಾತು ನಡೆಯಲ್ಲ ಅಂತಕ್ಕಂಥದ್ದು ಇರಲ್ಲ. ಅನೇಕ ಬಾರಿ ಏನಿರುತ್ತೆ ಜೈತ್, ಅಧಿಕಾರಿಗಳು ಏನೇನು ಬೇಡಿಕೆಗಳಿರ್ತಾವಲ್ಲ ಅದು ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆಯುತ್ತೆ. ಅಧಿಕಾರಿಗಳನ್ನು ಒಳಗೆ ಕರೀಲಾಗತ್ತೆ. ಸ್ಪೆಷಲಿ ಚೀಫ್ ಸೆಕ್ರೆಟರಿ ಟೆಕ್ನಿಕಲ್ ವಿಷಯ ಇರ್ತವೆ, ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕಾಗಲಿಕ್ಕಿಲ್ಲ, ಅಧಿಕಾರಿಗಳನ್ನ ಬ್ರೀಫ್ ಮಾಡಿಸ್ತಾರೆ. ಓಕೆ, ಅದಾದ್ಮೇಲೆ ಅನೇಕ ಬಾರಿ ಅಧಿಕಾರಿಗಳನ್ನು ಹೊರಗಡೆ ಕಳಿಸಿ 1-to-1 ಮಾತುಕತೆಗಳು ನಡೀತವೆ, ಅನೇಕ ಬಾರಿ ನಡೀತವೆ. ಇವತ್ತು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾಯಕತ್ವ ಬದಲಾವಣೆಯ ಚರ್ಚೆ 6:30ಕ್ಕಿದ್ದಾಗ 5 ಗಂಟೆಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶವನ್ನು ಕೇಳಿರ್ತಕ್ಕಂಥದ್ದು ಕೋಇನ್ಸಿಡೆನ್ಸ್ ಅಂತ ನನಗೆ ಅನಿಸಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅ ಮೆಸೇಜಿಂಗ್. ಹಾಗಾಗಿ ಇವತ್ತಿನ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಭೇಟಿಗೂ ಮಹತ್ವ ಇದೆ ಪೊಲಿಟಿಕಲಿ. 6:30ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಭೇಟಿಗೂ ಕೂಡ ಅತಿ ದೊಡ್ಡ ಮಹತ್ವ ಇದೆ ಅಂತ ಅನ್ಸುತ್ತೆ ನನಗೆ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್, ಏನಾಗಬಹುದು ಅಂತ? ಕ್ಯಾಬಿನೆಟ್ ರೀಶಫಲ್ನ ಪ್ರಯತ್ನ ಅಂತೂ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಅಜಿತ್ ನೋಡಿ, 2 ಅಂಶಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು ನಿಮಿಷ ಅಜಿತ್. ಒಂದು, ಸಿದ್ದರಾಮಯ್ಯನವರು ಯಾವಾಗ ನಾಯಕತ್ವ ಬದಲಾವಣೆಯ ಚರ್ಚೆ ನವೆಂಬರ್ನಲ್ಲಿ ಬರುತ್ತೆ ಅಂತ ಗೊತ್ತಾಯಿತು, ಅಲ್ಲಿ 3 ತಿಂಗಳ ಮುಂಚಿನಿಂದಲೂ ಅವರು ಸಂಪುಟ ಪುನಾರಚನೆಯನ್ನು ಪುಷ್ ಮಾಡ್ತಿದ್ದಾರೆ. ಹೌದು, ಸಂಪುಟ ಪುನಾರಚನೆ ಅಂತ ಅಂದರೆ ಏನರ್ಥ ಅಂದರೆ ಯಾವುದೇ ಕಾರಣಕ್ಕೂ ನಾನು ನಾಯಕತ್ವ ಬದಲಾವಣೆಗೆ ತಯಾರಿಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 2ನೇ ಅಂಶ, ಅವರು ತಮ್ಮ ಆಪ್ತರ ಬಳಿ ಹೇಳಿದ್ದೇನು, ಸೋನಿಯಾ ಗಾಂಧಿ ಇರಲಿ, ಪ್ರಿಯಾಂಕಾ ಗಾಂಧಿ ಇರಲಿ, ರಾಹುಲ್ ಗಾಂಧಿ ಇರಲಿ, 2023ರಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡುವಾಗ ಯಾವುದೇ ಹಂತದಲ್ಲೂ ಕೂಡ 2.5 ವರ್ಷದ ನಂತರ ನೀವು ಬಿಟ್ಕೊಡ್ಬೇಕಾಗತ್ತೆ ಅನ್ನೋದನ್ನು ಮೆಸೇಜ್ ಕನ್ವೆ ಮಾಡಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರೋದು. ಡಿ ಕೆ ಶಿವಕುಮಾರ್ ಏನೇ ಹೇಳ್ತಿರ್ಬೋದು, ಹೈಕಮಾಂಡ್ನ ನಾಯಕರ ಮನದಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ, ಬಟ್ ನನಗಂತರೂ ಅಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಕನ್ವೆ ಮಾಡಿಲ್ಲ. ನನಗೆ ಮಾಡಿರ್ತಕ್ಕಂಥ ಮೆಸೇಜ್ ಕನ್ವೆ ಏನು, ಈ ಬಾರಿ ನೀವು ಮತ್ತು ಡಿ ಕೆ ಶಿವಕುಮಾರ್ ಒಂದು ತಂಡವಾಗಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಮಾತ್ರ ನನಗೆ ಹೈಕಮಾಂಡ್ ಹೇಳಿದೆ. ನಾನು ಆ ತಂಡವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. KPCC ಅಧ್ಯಕ್ಷರಾಗಿ ಅವರಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಅವರಿದ್ದಾರೆ. ಸರ್ಕಾರದ ಏನೇ ಕಾರ್ಯಕ್ರಮ ನಡೆದರೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಂದು ನಾಯಕತ್ವದಲ್ಲೇ ನಾವು ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅನ್ನೋದನ್ನು ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ತಮ್ಮ ಆಪ್ತರಿಗೆ, 2023ರಲ್ಲಿ ನಾನು ಯಾವಾಗ ಮುಖ್ಯಮಂತ್ರಿ ಸ್ಥಾನದ ಪಟ್ಟು ಹಿಡಿದೆ ಆಗ ವಿಷಯ ಕಗ್ಗಂಟಾಗ್ತಾ ಹೋಗ್ತಿರುವ ಸಂದರ್ಭದಲ್ಲಿ 10 ಜನಪಥ್ಗೆ ಹೋದಾಗ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಿಮ್ಲಾದಲ್ಲಿದ್ದರು. ಅಲ್ಲಿಂದ ಫೇಸ್ ಟೈಮಲ್ಲಿ ಮಾತಾಡಿ
ಇಲ್ಲ ನಿಮ್ಗೆ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀವಿ, ದ್ಯಾಟ್ಸ್ ಅವರ್ ಪ್ರಾಮಿಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಆ ಪ್ರಾಮಿಸನ್ನು ನಿಭಾಯಿಸುವ ಹೊಣೆಗಾರಿಕೆ ಗಾಂಧಿ ಕುಟುಂಬದ ಮೇಲಿದೆ, ಕಾಂಗ್ರೆಸ್ ಹೈಕಮಾಂಡ್ನ ಮೇಲಿದೆ. ನೋಡಿ ಡಿ ಕೆ ಶಿವಕುಮಾರ್ಗೆ ಒಂದು ವಿಷಯ ಬಹಳ ಸ್ಪಷ್ಟತೆ ಇದೆ. ಹೀಗಾಗಿ ನೋಡಿ ಇವತ್ತು ಅವರು ಅಣ್ಣ ತಮ್ಮ ಹೋಗಿ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿಯಾಗಿದ್ದಾರೆ. ಯೂಶಲಿ ದಿಲ್ಲಿಯಲ್ಲಿದ್ದಾಗ ಹಂಗೆ ಭೇಟಿ ಮಾಡಲ್ಲ ಅವರು ಅಲ್ವಾ? ಹೌದು. ಇಬ್ರು ಅಣ್ಣ ತಮ್ಮ ಹೋಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಗೆ ಏಕಾಏಕಿ ಮೋರ್ ಇಂಪಾರ್ಟೆನ್ಸ್ ಬಂದಿದ್ದೆ ಡಿ ಕೆ ಸುರೇಶ್ ಅವರು ಹೋದಾಗ. ನಿನ್ನೆ ಡಿ ಕೆ ಸುರೇಶ್ ಇದೇ ಕಾರಣದಿಂದ ಹೋದರು. ಆಮೇಲೆ ಡಿ ಕೆ ಸುರೇಶ್ ಯಾಕೆ ಮುಖ್ಯ ಆಗ್ತಾರೆ? 10 ಜನಪಥ್ನಲ್ಲಿ ರಾಹುಲ್ ಗಾಂಧಿ ಜೊತೆಗಿನ 1-to-1 ಮಾತುಕತೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು, ನೋಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ನನ್ನ ತಮ್ಮ ಡಿ ಕೆ ಸುರೇಶ್ ಪಟ್ಟು ಹಿಡಿದಿದ್ದಾನೆ. ಹೀಗಾಗಿ ನೀವು ನನ್ನನ್ನು ಕನ್ವಿನ್ಸ್ ಮಾಡುವ ಮುಂಚೆ ಒಂದ್ಸಲ ನನ್ನ ತಮ್ಮನನ್ನು ಕರೆಸಿ ಅಂದಾಗ ಡಿ ಕೆ ಸುರೇಶ್ ಮತ್ತು ನಮ್ಮ GC ಚಂದ್ರಶೇಖರ್ ಏನಿದ್ದಾರೆ ಇವರಿಬ್ರು 10 ಜನಪಥ್ನ ಹೊರಗಡೆ ಇನೋವಾದಲ್ಲಿ ಕೂತಿದ್ರು. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹತ್ರ ಹೋದ ನಂತರ ರಾಹುಲ್ ಗಾಂಧಿ ಡಿ ಕೆ ಸುರೇಶ್ರನ್ನ ಒಳಗಡೆ ಕರೆಸ್ಕೊಂಡು ಅಣ್ಣ ತಮ್ಮ ಇಬ್ಬರನ್ನೂ ಕೂರಿಸಿ ಕನ್ವಿನ್ಸ್ ಮಾಡಿದರು. ಹೀಗಾಗಿ ಈಗ ಮತ್ತೆ ಡಿ ಕೆ ಸುರೇಶ್ ದಿಲ್ಲಿಗೆ ಹೋಗಿರ್ತಕ್ಕಂಥದ್ದು ಭಾಳ ಮಹತ್ವವನ್ನು ಪಡೆಯುತ್ತೆ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ತುಂಬ ಗಜಿಬಿಜಿ ಮಾಡಿಕೊಳ್ಳದೆ ತುಂಬ ಒಂದು ರೀತಿಯಾಗಿ ಸ್ಮೂತಾಗಿ ಆಗಬೇಕು ಮತ್ತು ಸಿದ್ದರಾಮಯ್ಯನವರನ್ನು ಮನವೊಲಿಸುವ ಹೊಣೆಗಾರಿಕೆ ಅದು ಹೈಕಮಾಂಡ್. ಅದು ನನ್ನ ತಲೆನೋವು ಅಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆಗದೆ ಅವರ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹೊಣೆಗಾರಿಕೆ ನನ್ನ ಮೇಲಿರುತ್ತೆ ಅಷ್ಟೇ. ಆದರೆ ಸಿದ್ದರಾಮಯ್ಯನವರನ್ನು ಮನವೊಲಿಸುವ ತಲೆನೋವು ಏನಿದ್ರು ಹೈಕಮಾಂಡ್ ತಗೋಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಪ್ರಯತ್ನ. ಯಾಕಂದರೆ ಅವ್ರಿಗೆ ಅರಿವಿದೆ, ಸಿದ್ದರಾಮಯ್ಯನವ್ರನ್ನ ಮುನಿಸಿಗೆ ದೂಡಿ, ಸಿದ್ದರಾಮಯ್ಯನವ್ರನ್ನ ಬೇಸರಕ್ಕೆ ದೂಡಿ, ಸಿದ್ದರಾಮಯ್ಯನವರನ್ನ ಒಂದು ರೀತಿ ಹಿಂದೆ ಕೆಲ ನಾಯಕರಿಗೆ ಅಪಮಾನ ಆಯಿತು ಅಂತ ಹೇಳ್ತಾರಲ್ಲ ಅನೇಕರು. ಈಗ ವೀರೇಂದ್ರ ಪಾಟೀಲ್ರಿಗೆ ಆಯಿತು ಅಂತ ಕಾಂಗ್ರೆಸ್ನ ವಿರೋಧಿಗಳು ಹೇಳ್ತಾರೆ. ಯಡಿಯೂರಪ್ಪನವ್ರಿಗೆ ಅಪಮಾನ ಮಾಡಿತು BJP ಹೈಕಮಾಂಡ್ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇವೆಲ್ಲ ಏನು ನಡೆದಿದೆ ಅಲ್ವಾ? ಆ ರೀತಿಯ ಯಾವುದೇ ಬೆಳವಣಿಗೆ ನಡೆಯದೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಪ್ರಯತ್ನವನ್ನು ತುಂಬ ಬೆಣ್ಣೆಯಲ್ಲಿ ಕೂದಲ ತೆಗೆದಂತೆ ಮಾಡ್ಲಿಕ್ಕೆ ಸಾಧ್ಯನಾ? ಅದು ದಟ್ ಈಸ್ ಪ್ಲಾನ್ ಎ ಅಂತ ಅನ್ಸುತ್ತೆ ನನಗೆ. ದಟ್ ಈಸ್ ಪ್ಲಾನ್ ಎ. ಒಂದು ವೇಳೆ ಈಗ ನೋಡಿ ಸಂಪುಟ ಪುನಾರಚನೆಗೆ ಅನುಮತಿ ಸಿಕ್ಕೇ ಬಿಡ್ತು ಅಂತ ಸಿದ್ದರಾಮಯ್ಯನವರ ಬಣ ಮೊನ್ನೆ ಕ್ಲೇಮ್ ಮಾಡ್ಕೊಂಡಿದೆ. ರಾಹುಲ್ ಗಾಂಧಿ ಒಪ್ಕೊಂಡ್ಬಿಟ್ರು, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡಿ ಅಂತ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗಳನ್ನು ನೋಡಿದಾಗ ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಗಾಂಧಿ ಕುಟುಂಬದ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಎಕ್ಸಿಕ್ಯೂಷನ್ ಮಾಡೋರಷ್ಟೇ, ಅವರೇನು ನಿರ್ಣಯ ತೆಗೆದುಕೊಳ್ಳೋರಲ್ಲ. ಸ್ವತಂತ್ರ ಅಭಿಪ್ರಾಯ ಇಲ್ಲ. ಅವ್ರ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಕೇಳಿದಾಗ ಕೊಡೋದು ಬೇರೆ. ಬಟ್ ಇಲ್ಲ, ಇದು ಹಿಂಗೆ ಆಗಬೇಕು ಅಂತ ಈಗ ಖರ್ಗೆ ಅವರು ಪಟ್ಟು ಹಿಡಿದು ಹಾಗೆ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಇರಲ್ಲ. ಅಂತಿಮ ನಿರ್ಣಯ ಗಾಂಧಿ ಕುಟುಂಬದ್ದಿರುತ್ತೆ. ಅಂದರೆ ಸೋನಿಯಾ, ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಕುಳಿತುಕೊಂಡೇ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಅಜಿತ್, ಮೈ ಹಂಚ್, ನನ್ನ ಅನಿಸಿಕೆ ಪ್ರಕಾರ ಈಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಗೆ ಪುಷ್ ಮಾಡ್ತಿದ್ದಾರೆ. ಹೈಪೋಥೆಟಿಕಲಿ ಒಂದು ಕ್ಷಣ ಅನ್ಕೋಣ, ಮುಂದಿನ ವಾರ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟುಬಿಡ್ತು ಅಂತ ಅನ್ಕೋಣ. ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರ್ತಾರ? ದಟ್ ಈಸ್ ದ ಕ್ವಶನ್. ಅದೇ ಪ್ರಶ್ನೆ ಇರೋದು. ಈಗ ಡಿ ಕೆ ಇಷ್ಟು ದಿವಸ 2.5 ವರ್ಷಗಳ ಕಾಲ ಏನೇನು ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಟೀಮ್ ಅನ್ಕೊಳ್ತಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧದ ಬಲ ಪ್ರದರ್ಶನಕ್ಕೆ ಅದೆಲ್ಲದಕ್ಕೂ ಅವ್ರು ಕೊಕ್ಕೆ ಹಾಕಿದ್ರು. ಅಲ್ಲಿಂದ ಕೊಕ್ಕೆ ಹಾಕಿದ್ರು ಅವರು. ಸಂಪುಟ ಪುನಾರಚನೆಗೆ ಒಪ್ಕೊಂಡು ಹೈಕಮಾಂಡ್ ಅಂತಂದರೆ ನಿಮಗೆ ಹೆಚ್ಚು ಕಡಿಮೆ 1 ವರ್ಷ ಡಿ ಕೆ ಶಿವಕುಮಾರ್ ಇಸ್ ರಿಡಂಡೆಂಟ್. ಹೌದು. ಸಿದ್ದರಾಮಯ್ಯನವರು ಬರೀ ಸಂಪುಟ ಪುನಾರಚನೆಗೆ ಪುಷ್ ಮಾಡ್ತಾ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು, ಸತೀಶ್ ಜಾರಕಿಹೊಳಿ ಬಂದು ಕೂರಬೇಕು ಅಂತ. ಆ ಕಾರಣದಿಂದ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈಗ PCC ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಒಪ್ಪಲ್ಲ. ಯಾವಾಗ ಒಪ್ತೀವಿ? ನ್ಯಾಚುರಲಿ ಮುಖ್ಯಮಂತ್ರಿ ಆದ್ಮೇಲೆ ಅವ್ರೇನು KPCC ಅಧ್ಯಕ್ಷ ಸ್ಥಾನ ನನ್ನ ಬಳಿ ಇರಬೇಕು ಅಂತ ಹೇಳಲ್ಲ. ಹೌದು. ಸೊ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್. ಹೀಗಾಗಿ ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಟೈಮ್ ಅಂತ ಅನ್ಸುತ್ತೆ ನನಗೆ ಕರ್ನಾಟಕದ ಕಾಂಗ್ರೆಸ್ಸು ಅಥವಾ ಕರ್ನಾಟಕ. ಒಂದು ಸುದ್ದಿ ಏನಂದ್ರೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಲುವಾಗಿ ತ್ಯಾಗ ಮಾಡಿದ್ದಾರೆ, ಅವ್ರಿಗೊಂದು ರಿವಾರ್ಡ್ ಕೊಡಬೇಕು ಅನ್ನೋದು ಇದ್ದಷ್ಟು ತುಡಿತ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲ ಅಂತ. ಹೌದಾ ಈ ಸುದ್ದಿ ಕರೆಕ್ಟಾ? ಅದೇ ನೋಡಿ, ಈಗ ಸೋನಿಯಾ ಗಾಂಧಿ
ಅಹ್ಮದ್ ಪಟೇಲ್ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಹ್ಮದ್ ಪಟೇಲ್ರ ಶಾಸಕರನ್ನ ಇಲ್ಲಿ ಕರ್ಕೊಂಡು ಬಂದಾಗ ಈಗಲ್ಟನ್ ರೆಸಾರ್ಟ್ನಲ್ಲಿ ಅಲ್ಲಿಂದ ಅವರ ಕಾನೂನಿನ ಹೋರಾಟಗಳು ಆರಂಭ ಶುರುವಾಯ್ತು. ಹೌದು, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂತು, ಇಡಿ ಬಂತು, ಅಲ್ಲಿಂದ ಅವರು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಶುರು ಆಯಿತು. ಹೀಗಾಗಿ ಅವರು ತಿಹಾರ್ ಜೈಲಿಗೆ ಹೋಗ್ಬೇಕಾಯ್ತು. ಸ್ವತಃ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರನ ಭೇಟಿಯಾಗ್ಲಿಕ್ಕೆ ತಿಹಾರ್ ಜೈಲಿಗೆ ಹೋಗಿದ್ರು. ಎಸ್. ಆ ಕಾರಣದಿಂದ ಸೋನಿಯಾ ಗಾಂಧಿಯವರಿಗೆ ಒಂದು ಅನುಕಂಪ ಡಿ ಕೆ ಶಿವಕುಮಾರ್ ಮೇಲೆ ವೈಯಕ್ತಿಕವಾಗಿ ಇದೆ ಅನ್ನುವ ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಆಪ್ತರು ಹೇಳ್ತಾರೆ. ಬಟ್ ನನಗನ್ಸುತ್ತೆ ಪೊಲಿಟಿಕಲಿ ಸಿಂಪತಿ ನಿಶ್ಚಿತವಾಗಿದೆ. ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರವೂ ಕೂಡ ಎಸ್, ಸಿದ್ದರಾಮಯ್ಯನವರನ್ನು 2028 ಚುನಾವಣೆಗೆ ಅವ್ರ ಕೈಯಲ್ಲಿ ನಾಯಕತ್ವ ಕೊಡಬೇಕಾ ಕೊಡಬಾರ್ದಾ, ದಟ್ ಈಸ್ ಎ ಪಾಲಿಸಿ ಡಿಸಿಷನ್ ಆಫ್ ಎ ಕಾಂಗ್ರೆಸ್. ಕಾಂಗ್ರೆಸ್ ಅಂದರೆ ನೀವು ಗಾಂಧಿ ಕುಟುಂಬ ಅಂತ ಅಂದ್ಕೊಳ್ಳಿ ಅಲ್ವಾ. ಬೇರೆಯವ್ರಿಗೀಗ ಎಷ್ಟು ಸೇ ಇದೆ ಅಂತಕ್ಕಂಥದ್ದು ಕ್ವಶನೇಬಲ್. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಒಂದು ರೀತಿ ಅಸ್ವಸ್ಥ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ವಿಶ್ವಾಸ ಇದೆ, ಮೇಡಮ್ ಹೇಳ್ಬಿಟ್ಟಿದ್ದಾರೆ ಅಂತ. ಬಟ್ ಅದರಲ್ಲೊಂದು ಪೇಚಿದೆ ಅಜಿತ್. ರಾಜಸ್ಥಾನದಲ್ಲಿ ಇದೇ ಆಶ್ವಾಸನೆಯನ್ನು ಪ್ರಿಯಾಂಕಾ ಗಾಂಧಿ ಸಚಿನ್ ಪೈಲಟ್ಗೆ ಕೊಟ್ಟಿದ್ರು. ಎಸ್. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಹುಲ್ ಗಾಂಧಿ ಮುಂದಿರ್ತಕ್ಕ ನೋಡಿ, ಈಗ ಯಾರ ಕಂಪ್ನಿಯ CEO ಇರ್ತಾರಲ್ಲ ಅವ್ರಿಗಿರ್ತಕ್ಕಂಥ ತಲೆನೋವೇನು, ಒಂದು ವೇಳೆ ಕರ್ನಾಟಕದಲ್ಲಿ ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಕಾಂಗ್ರೆಸ್ ಚೆಲ್ಲಾಪಿಲ್ಲಿಯಾಗಿ BJP ಅದರಲ್ಲಿ ಆಟ ಆಡಿ ಮುಂದೇನು ಅನ್ನುವ ಪ್ರಶ್ನೆ ರಾಹುಲ್ ಗಾಂಧಿ ನಿಶ್ಚಿತವಾಗಿರುತ್ತೆ. ದೇ ವಿಲ್ ಥಿಂಕ್ ಆಫ್ ಲಾರ್ಜರ್ ಪಿಕ್ಚರ್ ಅಲ್ವಾ. ಹೌದು, ಅವರು ಬರೀ ಅನುಕಂಪದ ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಯಾರ ಕಂಪ್ನಿಯ CEO ಇರ್ತಾರೆ. ಆ ದೃಷ್ಟಿಕೋನದಿಂದ ರಾಹುಲ್ ಗಾಂಧಿ ಒಪ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಅದು ಡಿ ಕೆ ಶಿವಕುಮಾರ್ಗೂ ಆ ಪ್ರಶ್ನೆ ಇದೆ. ಈಗ ಮೊನ್ನೆ ನಾನು ದಿಲ್ಲಿಗೆ ಹೋದಾಗ ಒಬ್ಬರು ಹಿರಿಯ ನಾಯಕರು ಹೇಳ್ತಾ ಇದ್ರು, ಇಲ್ಲ ಅಂಬಿಕಾ ಸೋನಿಯವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗ್ಲಿಕ್ಕೆ ಹೋದಾಗ ನೋಡಿ, ಪಾಲಿಟಿಕ್ಸ್ನಲ್ಲಿ ಈ ರೀತಿಯ ಪಾರಿವಾಳಗಳು ಓಡ್ತಾ ಇರ್ತವೆ. ನಾನು ಇದನ್ನು ಪಕ್ಕ ಅಂತಲೂ ಹೇಳಲ್ಲ ಅಥವಾ ಸುಳ್ಳು ಅಂತಲೂ ಹೇಳಲ್ಲ. ಅವ್ರು ಹೇಳಿದ್ರು, ಇಲ್ಲ ಅಂಬಿಕಾ ಸೋನಿಯವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗ್ಲಿಕ್ಕೆ ಹೋಗಿದ್ರು, ಅಂಬಿಕಾ ಸೋನಿಯವರ ಪತಿ ತೀರ್ಕೊಂಡ್ರು. ಆದರೆ ಆಗ ಅಂಬಿಕಾ ಸೋನಿ ಮುಖಾಂತರ ಇವರು ನಮ್ಮ ರಾಹುಲ್ ಗಾಂಧಿಯವರ ಪರಮಾಪ್ತರಿದಾರಲ್ಲ, ಅಮೆರಿಕಾದಲ್ಲಿರ್ತಾರೆ, ಸ್ಯಾಮ್ ಪಿತ್ರೋಡಾ ಅವರನ್ನು ಡಿ ಕೆ ಶಿವಕುಮಾರ್ ಭೇಟಿಯಾದರು ಅಂದರೆ ಮಾತುಕತೆ ನಡೆಸಿದ್ರು ರಾಹುಲ್ ಗಾಂಧಿ ಮೇಲೆ ಕನ್ವಿನ್ಸ್ ಮಾಡಲಿಕ್ಕೆ. ಓಕೆ. ಹಾಂ, ಓಕೆ. ಇದು ಸುದ್ದಿ ಬಂತು, ಬಟ್ ವೆರಿಫೈ ಮಾಡೋದು ಹೆಂಗದನ್ನ ಅದನ್ನೀಗ ಡಿ ಕೆ ಶಿವಕುಮಾರ್ ಹೇಳಲ್ಲ, ಸ್ಯಾಮ್ ಪಿತ್ರೋಡಾ ನಮ್ಮ ಕಮ್ಯುನಿಕೇಷನ್ ನೆಟ್ವರ್ಕಲ್ಲೂ ಇಲ್ಲ. ಕರೆಕ್ಟ್. ಹೌದು ಹೌದು. ಸೊ ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಬ್ರದರ್ಸ್ ದಿಲ್ಲಿಗೆ ಓಡಿ ಹೋಗಿರ್ತಕ್ಕಂಥ ರೀತಿ ನೋಡಿದರೆ, ಅಂದರೆ ಧಾವಿಸಿರುವ ರೀತಿ ನೋಡಿದರೆ ಇನ್ನೂ ಕೂಡ ಯಾವುದೇ ನಿರ್ಣಯ ಹೈಕಮಾಂಡ್ ತೆಗೆದುಕೊಂಡಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ನವೆಂಬರ್ 23ಕ್ಕೆ ಮಾಡಬೇಕು, ಡಿಸೆಂಬರ್ 1st ವೀಕ್ ಮಾಡಬೇಕು, ಆ ನಿರ್ಣಯ ಆದಂತಿಲ್ಲ. ಆದರೆ ಇಲ್ಲಿ ಬದಲಾವಣೆ ಆಗಿರೋದೇನು ಅಂತ ನೀವು ಕೇಳಿದರೆ ಅಜಿತ್, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ. ಏನು ಬದಲಾವಣೆ ಆಗಿದೆ? ಬಿಹಾರದ ಫಲಿತಾಂಶ ಬಹಳ ದೊಡ್ಡ ಬದಲಾವಣೆ ತಂದಿದೆ. ಬಿಹಾರದ ಫಲಿತಾಂಶದ ನಂತರ ನಿತೀಶ್ ಕುಮಾರ್ ತಮ್ಮ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಪುನರಪಿ ಚುನಾವಣೆಯನ್ನು ಗೆದ್ದಿರುವ ರೀತಿ ನೋಡಿದಾಗ, ನಾವು ಇಲ್ಲಿ ಚರ್ಚೆ ಕೂತಾಗ ನೀವು ಮಾತಾಡಿದ್ವಿ, ಭಾಳ ಖುಷಿಯಾದವರು ಯಾರಾದರೂ ಇದ್ದರೆ ಅವರು ಸಿದ್ದರಾಮಯ್ಯನವರು ಒಂದು ರೀತಿ ಗಟ್ಟಿಯಾಗಿದ್ದಾರೆ. ಯಾಕೆ ಕಾರಣ? ಯಾಕಂದರೆ ಹೈಕಮಾಂಡ್ನ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತೆ ಸ್ವಲ್ಪ ಕಡಿಮೆ ಆಗಿದೆ. ಯಾವುದೇ ಹೈಕಮಾಂಡ್ ಈ ರೀತಿಯ ಪಾಲಿಸಿ ಲೀಡರ್ಶಿಪ್ ಡಿಸಿಷನನ್ನು ತೆಗೆದುಕೊಳ್ಬೇಕಾದ್ರೆ ದೇ ಹ್ಯಾವ್ ಟು ಹ್ಯಾವ್ ಎ ಮ್ಯಾಂಡೇಟ್. ಕರೆಕ್ಟ್. ದೇ ಹ್ಯಾವ್ ಟು ಹ್ಯಾವ್ ಎ ಮ್ಯಾನ್ಯೂರಿಂಗ್ ಸ್ಪೇಸ್. ನಿಮಗೆ ಗೆಲುವು ಮಾತ್ರ ಮ್ಯಾನ್ಯೂರಿಂಗ್ ಸ್ಪೇಸ್ ಅಂದರೆ ಏನು? ನಿರ್ಣಯ ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ಜಾಗ ಬೇಕಾಗತ್ತೆ ನಿಮಗೆ. ಹೌದು. ನಿರ್ಣಯ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬೇಕಾಗತ್ತೆ. ಬಿಹಾರದ ಸೋಲು ಅಥವಾ ಹರಿಯಾಣ, ಮಹಾರಾಷ್ಟ್ರ, ದಿಲ್ಲಿ ಮತ್ತು ಬಿಹಾರ, ಈ 4 ರಾಜ್ಯಗಳ ಸೋಲು ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಕಾನ್ಫಿಡೆನ್ಸನ್ನು ನಿಶ್ಚಿತವಾಗಿ ಶೇಕ್ ಮಾಡಿರುತ್ತೆ. ಹಾಗಿರುವಾಗ ಸಿದ್ದರಾಮಯ್ಯನವರಂಥ ಒಬ್ಬ ಮಾಸ್ ಲೀಡರನ್ನು ಅವರು ಒಪ್ಪದೇ ಇರುವ ಸಮಯದಲ್ಲಿ, ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಅವರು ಇಲ್ಲಪ್ಪ, ನಾನು ನೋಡೋಣ ನೀವು ಮಾಡ್ತಿದ್ರೆ ಮಾಡಿ ಅಂತ ಅಂದಾಗ ಮಾಡೋದು ಸುಲಭ.
ಅವರು ಒಪ್ಪದೇ ಇರುವ ಸಮಯದಲ್ಲಿ ತನ್ನ ನಿರ್ಣಯವನ್ನು ಲಾಗುಗೊಳಿಸಲಿಕ್ಕೆ, ಅಳವಡಿಸಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಆ ಶಕ್ತಿ ಇದೆಯಾ? ಪ್ರೆಷರೈಸ್ ಮಾಡೋ ಶಕ್ತಿ ಇದೆಯಾ? ಅದಕ್ಕೆ ಇವತ್ತು 6:30 ಮೀಟಿಂಗ್ ಭಾಳ ಮುಖ್ಯ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಇವ್ರು ಮೂರೇ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿಮವಾಗಿ. ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 136 ಶಾಸಕರ ಪೈಕಿ ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತೇನಿಲ್ಲ. ಅವ್ರಿಗೆ ಮಾತ್ರ ಭಾಳ ಸ್ಪಷ್ಟತೆ ಇದೆ ಯಾರು ಎಲ್ಲಿದ್ದಾರೆ ಅಂತ. ಹೀಗಿರುವಾಗ ಸಿದ್ದರಾಮಯ್ಯನವ್ರ ಜೊತೆ ಅವ್ರ ಮಾತುಕತೆ ಏನು ನಡೆಯುತ್ತೆ? ಅವರು ಈಗ ಸಿದ್ದರಾಮಯ್ಯನವರು ಅವ್ರಿಗೂ ಗೊತ್ತು ಸಂಪುಟ ಪುನಾರಚನೆ ಆಗಲ್ಲ ಅಂತ. ನನ್ನ ಪ್ರಕಾರ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ? ಈಗ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆಗೆ ಒಪ್ಪಲ್ಲ. ಒಪ್ಪಲಿಲ್ಲ ಅಂದರೆ ಒಪ್ಪಲಿಲ್ಲ, ಸಮಯ ಇನ್ನಷ್ಟು ಸಿಗುತ್ತಾ ಅನ್ನೋದು ಸಿದ್ದರಾಮಯ್ಯನವ್ರು ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಈ ತಿಂಗಳಾಗಲಿಲ್ಲ ಅಂತ ಬರ್ತೀನಿ ರೀ. ಇವತ್ತು ಇಡೀ ದಿವಸ ಇದೆ ಅಂದರೆ ಇಡೀ ಪಾರ್ಟಿ ರೌಂಡ್ಸ್ ಇದನ್ನೇ ಚರ್ಚೆ ಮಾಡೋದಾಗುತ್ತೆ. 45 ನಿಮಿಷ DK ಶಿವಕುಮಾರ್, DK ಸುರೇಶ್ ಇಬ್ಬರು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ. ಅದಾದ ನಂತರ ಇವತ್ತು DK ಸುರೇಶ್ ಸಿದ್ದರಾಮಯ್ಯನವರ ಜೊತೆ 1-to-1 ಚರ್ಚೆ ನಡೆಸಿದ್ರು. ಏನಾಗಿರಬಹುದಲ್ಲಿ? ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.